ಈಗ ನೋಡಿ ಟೈರ್ ನನ್ನ ರಿಲೇಟಿವ್ಸ್ ಎಲ್ಲ ಹೇಳುವ ಪ್ರಕಾರ ನಿನ್ನ ಟೈರ್ ಸ್ವಲ್ಪ ಸವಿಲಿಕ್ಕೆ ಶುರುವಾಗಿದೆ ಮಾರೆ ಅಂತ ಹೇಳ್ತಾರೆ. ಜರ್ಗಳೆಲ್ಲ ಸೀಟ್ ಹಾಕಿಕೊಟ್ಟಿದೆ. ಬಾಕ್ಸ್ ಇಲ್ಲಿ ಏನಾದರೂ ಐಸ್ ಕ್ರೀಮ್ ಎಲ್ಲ ಇಟ್ಟಿದ್ರೆ ಅದನ್ನ ಇಡಬಹುದು. ಇನ್ನೊಂದು ಕ್ವಶನ್ ಇರುವಂಥದ್ದು, ಆ್ಯಕ್ಚುಲಿ ಇದರಲ್ಲಿ ಇಂಜಿನ್ ಇಲ್ಲ, ಅಂದರೆ ಆ ಥರದ ಕಂಬಷನ್ ಇಂಜಿನ್ಗಳು ಇಲ್ಲ ಅಂತ ಹೇಳುವಂಥದ್ರಿಂದಾಗಿ ಸರ್ವಿಸ್ ಕಾಸ್ಟ್ ತುಂಬ ಝೀರೋ ಬರ್ತದೆ ಅಂತ ಹೇಳುವಂಥದ್ದು ಹೌದೌದು. ಈಗ ನನ್ನದೀಗ ಫಸ್ಟ್ ಸರ್ವಿಸ್ 1500 ಕಿಲೋಮೀಟ್ರಿಗೆ ಆಗಿದೆ. ಫಸ್ಟ್ ಸರ್ವಿಸ್, ಸೆಕೆಂಡ್ ಸರ್ವಿಸ್, ಟಾಟಾದಲ್ಲಿ ಒಂದು ಥರ್ಡ್ ಸರ್ವಿಸ್ವರೆಗೆ ಫ್ರೀ ಕೊಟ್ಟಿದ್ದಾರೆ. ಅಂದರೆ 15,000 ಕಿಲೋಮೀಟರ್ವರೆಗೆ ಅವರು ಫ್ರೀ ಹೇಳಿದ ನೆನಪು ನನಗೆ. ಅಂದರೆ ಫಸ್ಟ್ ಸರ್ವಿಸಲ್ಲಿ ಝೀರೋ ಕಾಸ್ಟ್, ಏನೂ ಅವರು ಚಾರ್ಜ್ ಮಾಡಲಿಲ್ಲ. ಅವರು ಹೇಳುವ ಪ್ರಕಾರ ಸರ್ವಿಸಿಂಗಲ್ಲಿ ಯಾವುದು ಬರ್ತದೆ ಅಂತ ಕೇಳಿದರೆ ಅಲ್ಲಿ ಇಂಜಿನ್ ಆಯಿಲ್ ಒಂದು ಕೊಟ್ಟಿದ್ದಾರೆ. ಇಂಜಿನ್ ಆಯಿಲ್ ಅಂತ ಹೇಳಿದರೆ ಯಾವುದು ಈ ಬ್ರೇಕಿಗೆಲ್ಲ ಹಾಕುವಂಥ ಆಯಿಲ್ ಅಷ್ಟೇ. ಇಂಜಿನ್ ಆಯಿಲ್ ಅಂತ ಹೇಳಿದರೆ ಬ್ರೇಕ್ ಫ್ಲೂಯಿಡ್, ಇನ್ನೊಂದು ಕೂಲೆಂಟ್. ಹಾಗೆ ಎರಡು ನಾನು ನಿಮಗೆ ಮುಂದೆ ತೋರಿಸಲಿಕ್ಕಿದ್ದೇನೆ. ಹಾಗೆ 2 ಫ್ಲೂಯಿಡ್ ಮಾತ್ರ ಅದಕ್ಕೆ ರೀಪ್ಲೇಸ್ಮೆಂಟ್ ಮಾಡಲಿಕ್ಕೆ ಅಥವಾ ಅದನ್ನು ಟಾಪ್ ಅಪ್ ಮಾಡಲಿಕ್ಕೆ ಇರುವಂಥದ್ದು. ಅದು ಬಿಟ್ಟರೆ ಮತ್ತೆ ಟೈರಿಗೆ ಗ್ರೀಸ್ ಮತ್ತು ಬ್ರೇಕ್ ಶೂ, ಬ್ರೇಕ್ ಪ್ಯಾಡ್, ಇದು ಬಿಟ್ಟರೆ ಮತ್ತೆ ಯಾವುದು ಸರ್ವಿಸಿಂಗ್ ಇಲ್ಲ ಅಂತ ಅವರು ನನಗೆ ಶುರುವಿಗೆ ಹೇಳಿರುವಂಥದ್ದು. ಎ ಸಿ ಒಂದು ಕ್ಲೀನ್ ಮಾಡಬೇಕಾಗ್ಬೋದು. ಅದು ಬಿಟ್ಟರೆ ಮತ್ತೆ ಟಯರಿಗೆ ಮತ್ತೆ ಶಾಕ್ ಅಬ್ಸರ್ಬರ್ ಇಂಥದ್ದನ್ನೆಲ್ಲ ಮೇಂಟೆನೆನ್ಸ್ ಇರ್ಬೋದು. ಅದು ಬಿಟ್ಟರೆ ಮತ್ತೇನು ಮೇಂಟೆನೆನ್ಸ್ ಇಲ್ಲ. ನಾನಿಲ್ಲಿ ಓದಿದೆ, ಇದು ಗಾಡಿ ತುಂಬ ಹೆವಿ ಇರೋದ್ರಿಂದ ಟೈರ್ ಬೇಗ ಸವಿತದೆ ಅಂತ ಹೇಳುವಂಥದ್ದೊಂದು ಕಂಪ್ಲೇಂಟ್ ಇದೆ. ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆ? ಇದೊಂದು ನನ್ನ ಗಮನಕ್ಕೆ ಬಂದ ವಿಷಯ. ಯಾಕೆಂತ ಹೇಳಿದರೆ ನಾನೀಗ 3000 ಓಡಿಸುವಾಗಲೇ ನನಗೆ ಸ್ವಲ್ಪ ಟೈರ್, ನನ್ನ ರಿಲೇಟಿವ್ಸ್ ಎಲ್ಲ ಹೇಳುವ ಪ್ರಕಾರ ನಿನ್ನ ಟೈರ್ ಸ್ವಲ್ಪ ಸವಿಲಿಕ್ಕೆ ಶುರುವಾಗಿದೆ ಮಾರೆ ಅಂತ ಹೇಳ್ತಾರೆ. ಇದು ಬಟ್ ನನಗೆ ಈ ಕೆಲವು ಜನ ಹೇಳಿದರು ಎಲೆಕ್ಟ್ರಿಕ್ ಟೈರ್ ಕಾಣಲಿಕ್ಕೆ ಹಾಗೆ, ಯಾಕೆಂದರೆ ಬೇರೆ ಟೈರ್ನಷ್ಟು ಬಟನ್ಸ್ಗಳಿರುವುದಿಲ್ಲ, ಅದು ಮೇಜರ್ಲಿ ಗ್ರಿಪ್ಪಿಗೋಸ್ಕರ ಅಂತ ಅವ್ರು ಹೇಳಿದ್ದಾರೆ. ಅಂದರೆ ನೀವೇನು ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಇದಕ್ಕೆ ಬರುವಂಥ ಟೈರೇ ಸ್ಪೆಷಲ್ ಟೈರೇ ಸ್ಪೆಷಲ್ ಟೈರ್, ಎಲೆಕ್ಟ್ರಿಕ್ ಗ್ರಿಪ್ ಅಂತ ಹೇಳಿ ಸಪ್ರೇಟ್ ಆಗಿ ಅವರು ಎಲೆಕ್ಟ್ರಿಕ್ ಮ್ಯಾಗ್ ಅಂತ ಹೇಳಿದ್ದಾರೆ. ಅದರ ಡಿಸೈನ್ ಕೂಡ ಆ ಥರ ಮಾಡಿದ್ದಾರೆ. ಇನ್ನೊಂದು ಟೈರ್ ಉಂಟಲ್ಲ, ಟೈರ್ ಕೂಡ ಅದು ಎಲೆಕ್ಟ್ರಿಕ್ ಡ್ರೈವ್ ಅಂತ ಮೆನ್ಷನ್ ಆಗಿಕೊಂಡು ಉಂಟು. ಸೊ ಅವರು ಹೇಳುವ ಪ್ರಕಾರ ಒಂದು 35,000 to 40,000 ಬರ್ಬೋದು ಅಂತ. ನನಗೆ ಈಗ ನಾನು ವ್ಯಾಗನಾರ್ ಓಡಿಸಿದ್ದೆ, ನನ್ನದು 14 ಇಂಚಿನ ಟಯರ್ ಆಗಿತ್ತು. 14 ಇಂಚಿನ ಟಯರಲ್ಲಿ ನನಗೆ ಸಾಧಾರಣ ಕಡಿಮೆಯಲ್ಲಿ ಕೂಡ ಒಂದು 35,000 ಎಲ್ಲ ಕಿಲೋಮೀಟರ್ಗಳು ಬಂದದ್ದುಂಟು. ನಾನು ಹಾಗಾಗಿ ಇದು ಸ್ವಲ್ಪ ದೊಡ್ಡ ಟಯರ್, ರೊಟೇಷನ್ ಜಾಸ್ತಿ ಬರ್ಬೋದು ಅಂತೆಲ್ಲ ಲೆಕ್ಕಾಚಾರ ಹಾಕಿಕೊಂಡಿದ್ದೇನೆ. ನೋಡಬೇಕಷ್ಟೇ ಈಗ ಏನು ಅಂತ. ಅದರ ಬಗ್ಗೆ ಸರಿಯಾದ ಮಾಹಿತಿ ಹೇಳಬೇಕು ಅಂತ ಹೇಳಿದರೆ ಇನ್ನೊಂದು 20,000 ಕಿಲೋಮೀಟರ್ ಓಡಿಸಿದ ಮೇಲೆ ಅದರ ಮಾಹಿತಿಯನ್ನು ಕೊಡ್ಬೋದಷ್ಟೇ. ಅಂದರೆ ಈಗ ಇಂಡಿಯಾದಲ್ಲಿ ಆ ಥರದ ಟೈರ್ ಅವೈಲೇಬಿಲಿಟಿ ಇದೆಯಾ? ಅಂದರೆ ನೀವು ಆನ್ಲೈನಲ್ಲೆಲ್ಲ ನೋಡಿದಾಗ ಇದಕ್ಕೆ ಸೂಟೇಬಲ್ ಆಗುವಂಥ ಟೈರ್ಸ್ ಇದೆಯಾ, ಅವೈಲೇಬಲ್ ಇದೆಯಾ? ಈಗ ನೋಡಿ, ಇದರ ಟೈರ್ ನೀವು ಡೈಮೆನ್ಷನ್ಸ್ ಇಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತಾರೆ. 19 ಇಂಚ್ ಟಯರ್ ಇದು. ಈ ಟಯರ್ ಗುಡಿಯರ್ನವರದ್ದು ಮ್ಯಾನುಫ್ಯಾಕ್ಚರಿಂಗ್ ಬಂದದ್ದು, ಈ ಕಾರಲ್ಲಿ ಬಂದದ್ದು. ಈ ಗುಡಿಯರ್ ಟಯರ್ ಆನ್ಲೈನಲ್ಲಿ ಅವೈಲೇಬಿಲಿಟಿ ಉಂಟು. ಆನ್ಲೈನಲ್ಲಿ ಕಾಣುವಾಗ ಸ್ವಲ್ಪ ಜಾಸ್ತಿ ರೇಟ್ ಕಾಣ್ತಾ ಉಂಟು, 20,000 ಪ್ಲಸ್ ಕಾಣ್ತಾ ಉಂಟು. ಆಫ್ಲೈನಲ್ಲಿ ನಾನಿನ್ನೂ ನಮ್ಮ ಲೋಕಲ್ ಶಾಪ್ಗಳಲ್ಲಿ ವಿಚಾರಿಸಲಿಲ್ಲ. ಮಂಗಳೂರು ಶೋರೂಮಲ್ಲಿ ಅವೈಲೇಬಲ್ ಇರ್ಬೋದು. ಈಗ ಈ ಟೈರ್ ಬರುವಂತಹದ್ದು ಕೇವಲ 2 ಕಾರಲ್ಲಿ ಮಾತ್ರ ನಾನು ನೋಡಿರೋದಾಗಿ. ಒಂದು ಮಹೇಂದ್ರದವರ 9E ಅಲ್ಲಿ ಬರ್ತಾ ಉಂಟು, ಇನ್ನೊಂದು ಟಾಟಾದವರ ಹ್ಯಾರಿಯರಲ್ಲಿ ಬರ್ತಾ ಉಂಟು ಈ 19 ಇಂಚ್ ವೀಲ್. ಮುಂದೆ ಸುಮಾರು ಗಾಡಿಗಳಲ್ಲಿ ಬಂದಾಗ ಆಟೋಮೆಟಿಕಲಿ ಡಿಮಾಂಡ್ ಜಾಸ್ತಿ ಆದ ಕೂಡಲೇ ಸಪ್ಲೈ ಕೂಡ ಜಾಸ್ತಿ ಆಗ್ಬೋದು, ಇದರ ರೇಟ್ ಕೂಡ ಇಳಿಬೋದು ಅಂತ ನನ್ನ ಅಭಿಪ್ರಾಯ. ಸರ್, ಟೈರ್ ಸೈಜ್ ನೀವು ದೊಡ್ಡದು ಅಂತ ಹೇಳಿದ್ರಲ್ಲ, ಇದರದ್ದು ಅಡ್ವಾಂಟೇಜ್ ಏನು ನಿಮ್ಗೆ ಅನ್ನಿಸ್ತಾ ಇದೆ? ಈಗ ಈ ಕಾರಲ್ಲಿ ಬರುವಂಥದ್ದು, ಈ ಫಿಯರ್ಲೆಸ್ 75 ಅಲ್ಲಿ ಬರುವಂಥದ್ದು, ಫಿಯರ್ಲೆಸ್ ಎಡಿಷನ್ನಲ್ಲಿ ಬರುವಂಥದ್ದು 19 ಇಂಚ್ ವೀಲ್. ನಿಮಗೆ ಕಾಣುವಾಗಲೇ ರೋಡಲ್ಲಿ ಆ ರೋಡ್ ಪ್ರೆಸೆನ್ಸ್ ನೀವು ನೋಡ್ಬೋದು ಇದರ ಟಯರನ್ನು. ಈ ಟಯರ್ ನಿಮಗೆ ಅಡ್ವಾಂಟೇಜ್ ನನಗೆ ಅನಿಸಿರೋ ಮಟ್ಟಿಗೆ ತುಂಬ ಗ್ರಿಪ್. ನಾನು ನಮ್ಮ ಮೂಲ ಮನೆ ಇರುವಂಥದ್ದು ಕಾಸರಗೋಡಿನ ಒಳಗೆ. ಅಲ್ಲಿ ಸಾಧಾರಣ ಯಾವ ಗಾಡಿಯನ್ನು ತಗೊಂಡೋದ್ರೂ ಒಂದೇ ಶಾಟಲ್ಲಿ ಅದು ಹತ್ತಿಕೊಂಡು ಬರುವುದಿಲ್ಲ. 1-2 ಸಲ ಜರ ಹೇಳದೆ ಹತ್ತುವುದೇ ಇಲ್ಲ. ಇದು ನಾನು ಬೇಕು ಅಂತವೇ ಇದರಲ್ಲಿ ಫುಲ್ಲು ಲೋಡ್ ಹಾಕಿಕೊಂಡು 4-5 ಜನರನ್ನು ಕೂರಿಸಿಕೊಂಡು ಅದರ ಮೇಲೆ ಡಿಕ್ಕಿಯಲ್ಲಿ ಫುಲ್ ಲೋಡ್ ಹಾಕಿಕೊಂಡು ನಿಧಾನಕ್ಕೆ ಹತ್ತಿಕೊಂಡು ಬಂದಿದೆ. ಈ ಒಂದು ಚೂರು ಕೂಡ ಸ್ಲಿಪ್ ಆಗುವಂಥ ವಿಷಯವೇ ಇಲ್ಲ. ಮತ್ತು ನಮಗೆ ಕಾಣುವಾಗಲೇ ಅಷ್ಟೇ, ರೋಡ್ ಪ್ರೆಸೆನ್ಸಲ್ಲಿ ನಿಮಗೆ ಕಾಣುವಾಗಲೇ ಆ ಟಯರ್ ಒಂದು ಅಟ್ರಾಕ್ಟಿವ್. ಗುಂಡಿಗೆ ಬಿದ್ದಾಗ ಗುಂಡಿಗೆ ಸಣ್ಣ ಗುಂಡಿಯಲ್ಲಾದರೆ ನಮಗೇನು ದೊಡ್ಡ ವ್ಯತ್ಯಾಸ ಗೊತ್ತೇ ಆಗೋದಿಲ್ಲ. ಈಗ ರೋಡಿನ ಸೈಡೆಲ್ಲ ಒಂದು 3 ಇಂಚು 4 ಇಂಚೆಲ್ಲ ಡಿಫ್ರೆನ್ಸ್ ಇರ್ತದೆ ಟಾರ್ ರೋಡ್ ಮತ್ತು ನೆಲಕ್ಕೆ. ಇದನ್ನು ಆರಾಮದಲ್ಲಿ ಕೆಳಗೆ ಇಳಿಸ್ಕೊಂಡು ಹತ್ತಿಸ್ಕೊಂಡು ಹೋಗಲಿಕ್ಕೆ ಆಗ್ತದೆ. ಸಾಧಾರಣ ಸಣ್ಣ ಗುಂಡಿಯೆಲ್ಲ ಏನು ಇದಕ್ಕೆ ಗೊತ್ತೇ ಆಗೋದಿಲ್ಲ. ನೀವು ಅದು ಡಿಕ್ಕಿಯಲ್ಲಿ ನಾವು ಏನಾದ್ರು ಸಾಮಾನೆಲ್ಲ ಇಟ್ಟಿದ್ದೀರಿ,
ಅಂತೇಳಿ ಹೇಳಿದ್ರಿ. ಹಾ. ಇದ್ರದ್ದು ಸ್ಪೇಸ್ ಎಷ್ಟಿದೆ ಒಮ್ಮೆ ಓಪನ್ ಮಾಡಿ ತೋರಿಸು. ಇದು ನೋಡಿ, ಇದು ಮ್ಯಾನ್ಯುಯಲ್ ಟೈಲ್ ಗೇಟ್, ಅಂದರೆ ಆಟೋಮೆಟಿಕ್ ಅಲ್ಲ ನೋಡಿ. ಬೇಕಾದಷ್ಟು ಸ್ಪೇಸ್ ಇದೆ. ಇದು ಡೀಪ್ ಬೂಟ್ ಅಲ್ಲ, ಬಟ್ ಆದ್ರೂ ಕೂಡ ಇಲ್ಲಿ ಟೈರ್ ಇರುವ ಕಾರಣ ಸ್ವಲ್ಪ ಎತ್ತರದ ಬೂಟ್. ಇದರ ಕೆಳಗಡೆ ಟೈರ್ ಇದೆ. ಆ ಟೈರ್ ಮಾತ್ರ ಕೊಡುವಾಗ ಅವರು 19 ಇಂಚಿನ ಟೈರ್ ಕೊಡ್ಲಿಲ್ಲ, 17 ಇಂಚ್ ಸ್ಪೇರ್ ವೀಲ್ ಕೊಟ್ಟಿದ್ದಾರೆ. ಅದು ಮ್ಯಾಗ್ ಅಲ್ಲ, ನಾರ್ಮಲ್ ವೀಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಬೇಕಾದಷ್ಟು ಸಾಮಾನು ಇಡುವಷ್ಟು ಜಾಗ ಉಂಟು. ನನ್ನ ಮಗ ಅದರಲ್ಲಿ ಕೆಲವು ಸಲ ಹತ್ತಿ ಕುತ್ಕೊಂಡು ಗಮ್ಮತ್ತು ಮಾಡ್ತಿರ್ತಾನೆ, ಅಷ್ಟು ಜಾಗ ಉಂಟು ಇದರಲ್ಲಿ. ಸೊ ಹಾಗಾಗಿ ಒಳ್ಳೆ ಬೂಟ್ ಸ್ಪೇಸ್ ಉಂಟು ಇದರಲ್ಲಿ. ಮಲಗಬಹುದು, ಮಲಗುವಷ್ಟು ಜಾಗ ಉಂಟು ಇದರಲ್ಲಿ. ಒಮ್ಮೆ ಇದನ್ನು ನೋಡ. ಅಂದರೆ ಮತ್ತೆ ಡಿಕ್ಕಿಯಲ್ಲಿ ಒಂದು ಊಫರ್ ಕೊಟ್ಟಿದ್ದಾರೆ, JBL ನವರದ್ದು. ಲೈಟ್ ಇದೆ. ಆ ಲೈಟ್ ಅದು ಯಾವಾಗಲೂ ಈ ಡಿಕ್ಕಿ ಓಪನ್ ಆದ ಕೂಡಲೇ ಎಲ್ಲ ಆನ್ ಆಗಿರ್ತದೆ. ಹಾಗೆ ಲೈಟ್ ಇದೆ, ಆಮೇಲೆ ಹುಕ್ ಇದೆ ನೋಡಿ. ಇದರಲ್ಲಿ ಇನ್ನೊಂದು ಸ್ಪೆಷಲ್ ಫೀಚರ್ ಅವರು ಕೊಟ್ಟದ್ದು, ನಾನು ಜಾಸ್ತಿ ಬಳಸದಿರುವಂಥ ಫೀಚರ್ ಅಂತ ಹೇಳಿದರೆ, ನನಗೆ ಕ್ಯಾಂಪಿಂಗ್ ಹೋಗ್ಲಿಕ್ಕೆಲ್ಲ ಇನ್ನೂ ಇಷ್ಟು ಟೈಮ್ ಆಗಲಿಲ್ಲ, ಬಟ್ ಅದು ಕ್ಯಾಂಪಿಂಗ್ ಹೋಗುವ ಇಂಟ್ರೆಸ್ಟ್ ಇರುವವರೆಲ್ಲ ಖಂಡಿತವಾಗಿ ಕೂಡ ಬಳಸ್ಕೊಳ್ಬೋದು. ಏನು ಅಂತ ಕೇಳಿದರೆ, ಇಲ್ಲಿ ಒಂದು ಸ್ವಿಚ್ ಕೊಟ್ಟಿದ್ದಾರೆ ನೋಡಿ. ಈ ಸ್ವಿಚ್ಚನ್ನು ನಾವು ಉಪಯೋಗಿಸಿದರೆ V2L ಅಂತ ಹೇಳುವ ಫೆಸಿಲಿಟಿ ಆ್ಯಕ್ಟಿವೇಟ್ ಆಗ್ತದೆ. ಅಂತ ಹೇಳಿದರೆ ವೆಹಿಕಲಲ್ಲಿರುವ ಬ್ಯಾಟ್ರಿ ಈಸ್ ಆ್ಯಕ್ಟೆಡ್ ಲೈಕ್ ಎ ಇನ್ವರ್ಟರ್. ನಾವು ಇದಕ್ಕೆ ಬೇರೆ ಬೇರೆ ಲೋಡನ್ನು ಕನೆಕ್ಟ್ ಮಾಡ್ಬೋದು. ನಾವು ಹೊರಗೆ ಕ್ಯಾಂಪಿಗೆ ಹೋದಾಗ ಅಲ್ಲಿ ನಾವು ಇನ್ಸ್ಟೆಂಟ್ ಹೀಟ್ರ್ಗಳನ್ನು ಬಳಸ್ಬೋದು, ಅಥವಾ ಕ್ಯಾಂಪಿಗೆ ಲೈಟಿಂಗ್ಸ್ ಆಗಿ ಯೂಸ್ ಮಾಡ್ಬೋದು, ಮ್ಯೂಸಿಕ್ ಸಿಸ್ಟಮ್ ಹಾಕ್ಬೋದು. ಜೊತೆಗೆ ಅದೂ ಅಲ್ಲದೆ ಇನ್ನೊಂದು ಕಾರ್ ಅಥವಾ ಯಾವುದೇ ಎಲೆಕ್ಟ್ರಿಕ್ ವೆಹಿಕಲನ್ನು ಸ್ವಲ್ಪ ಮಟ್ಟಿಗೆ ಚಾರ್ಜ್ ಮಾಡಿ ಹತ್ತಿರದ ಸ್ಟೇಷನಿಗೆ ಕೊಂಡೋಗುವಲ್ಲಿವರೆಗೆ ಸ್ಲೋ ಚಾರ್ಜರ್ ಆಗಿ ಯೂಸ್ ಮಾಡಲಿಕ್ಕೆ ಆಗ್ತದೆ ಅಂತ ಅವ್ರು ಹೇಳಿದ್ದಾರೆ. ಅದರ ಆಕ್ಸೆಸರಿಯನ್ನು ಈ ಕಾರಲ್ಲಿ ಸಪರೇಟಾಗಿ ನಾವು ಪರ್ಚೇಸ್ ಮಾಡಬೇಕು. ಟಾಟಾದವರ ಒರಿಜಿನಲ್ ಜೆನ್ಯೂನ್ ಆಕ್ಸೆಸರಿ ಸಿಗ್ತದೆ, ನಾನು ತಗೊಂಡಿದ್ದೇನೆ. ಈಗ ನಾವು V2L ಅಂತ ಹೇಳಿದರೆ ವೆಹಿಕಲ್ ಟು ಲೋಡ್, ಅದನ್ನೊಂದು ಡೆಮೋ ನೋಡುವ. ಇದು ಚಾರ್ಜಿಂಗ್ ಪಾಯಿಂಟ್. ಈ ಚಾರ್ಜಿಂಗ್ ಪಾಯಿಂಟ್ನ AC ಪಾಯಿಂಟನ್ನು ಹೀಗೆ ತೆಗೆಯುವಂಥದ್ದು. ಇದು ಟಾಟಾದವರ ಜೆನ್ಯೂನ್ ಆಕ್ಸೆಸರಿ. ಇದನ್ನು ಹೀಗೆ ಕನೆಕ್ಟ್ ಮಾಡಿಕೊಳ್ಬೇಕು. ಕನೆಕ್ಟ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಪ್ಲಗ್ ಸಿಗ್ತದೆ. ಈಗ ನಾವು ಒಂದು ಮಿಕ್ಸಿಯೊಟ್ಟಿಗೆ ಡೆಮೋ ಮಾಡುವ. ಮಿಕ್ಸರ್ ಗ್ರೈಂಡರನ್ನು ಈ ಥರ ಕನೆಕ್ಟ್ ಮಾಡುವಂಥದ್ದು. ಇಲ್ಲಿ ನಾವು ಈಗ ನಮ್ಮ ಮನೆಯ ಲೋಡ್ ಯಾವ ಲೋಡ್ಗಳನ್ನು ಬೇಕಾದ್ರೂ ಇಡೀ ಮನೆಗೆ ಕನೆಕ್ಟ್ ಮಾಡಿಕೊಳ್ಬೋದು. ಹೀಗೆ ಮಾಡಿದ ಮೇಲೆ ಇಲ್ಲಿ ಡಿಕ್ಕಿಯಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ. ಇಲ್ಲಿ ಬೂಟ್ ಓಪನ್ ಮಾಡಿಕೊಳ್ಬೇಕು. ಈ ಬಟನನ್ನು ಪ್ರೆಸ್ ಮಾಡಿಕೊಳ್ಬೇಕು. ಹೀಗೆ ಪ್ರೆಸ್ ಮಾಡಿದ ಕೂಡಲೇ ಒಳಗೆ ಒಂದು ಇಂಡಿಕೇಶನ್ ಕೊಡ್ತದೆ. ಅದು ಏನು ಅಂತ ಹೇಳಿದರೆ V2L ಆ್ಯಕ್ಟಿವೇಟೆಡ್ ಅಂತ. ಈಗ ಇದು ಆನ್ ಆಗಿದೆ. ಈಗ ನೋಡಿ, ಇದು 750 ವ್ಯಾಟ್ಸಿದ್ದು ಮಿಕ್ಸಿ. ಆರಾಮಾಗಿ ಅವರ ಪ್ರಕಾರ ಇದರಲ್ಲಿ 16 ಆ್ಯಂಪಿನ ಲೋಡ್ ಹಾಕ್ಬೋದು. 16 ಆ್ಯಂಪಿನ ಲೋಡ್ ಹೇಳಿದರೆ ಸಾಧಾರಣ 1.5-2 ಕಿಲೋವ್ಯಾಟಿನಷ್ಟು ಲೋಡ್ ಹಾಕ್ಬೋದು. ಸರ್, ಇದು ಹಿಂದೆ ಇರೋ ಹಾಗೆ ಎದುರು ಕೂಡ ಇದರಲ್ಲಿ ಸ್ಪೇಸ್ ಇದೆ ಲಗೇಜ್ ಇಡಲಿಕ್ಕೆ ಅಂತೇಳಿ ಹೇಳಿದ್ದಾರೆ. ಒಮ್ಮೆ ಓಪನ್ ಮಾಡಿ ನೋಡ್ಬೋದಾ? ಸರಿ ಸರ್. ಇದನ್ನು ಓಪನ್ ಮಾಡೋದು ಎಲ್ಲ ಕಾರ್ ನಾವು ಬಾನೆಟ್ ಓಪನ್ ಮಾಡ್ತೇವಲ್ಲ ಅದೇ ಥರ. ಇಲ್ಲಿ ಅವರು ಸ್ಪೇಸ್ ಕೊಟ್ಟಿದ್ದಾರೆ. 35 kg ಅಷ್ಟು ಸಾಮಾನುಗಳನ್ನು ಇಲ್ಲಿ ಇಡ್ಬೋದು. ನನಗೆ ಈಗ ಮೊನ್ನೆ ಕೆಲವು ಲಾಂಗ್ ಟ್ರಿಪ್ ಹೋಗುವಾಗ, ಇಲ್ಲಿ ಹತ್ತಿರ ಲಾಂಗ್ ಹೇಳಿದರೆ ತುಂಬ ದೂರ ಅಲ್ಲ, ಬಟ್ ಆದರೂ ಫುಲ್ ಎಲ್ಲರೂ ಹೋಗುವಾಗ ಸಾಫ್ಟ್ ಆಗಿರುವಂತಹ ಲಗೇಜ್ಗಳು, ಬ್ಯಾಗ್ ಪ್ಯಾಕ್ಗಳನ್ನು ಇಡಲಿಕ್ಕೆ ಮತ್ತು ಲ್ಯಾಪ್ಟಾಪ್ ಬ್ಯಾಗ್ಗಳನ್ನು ಸೇಫ್ಟಿಯಾಗಿ ಇಡಲಿಕ್ಕೆ ಎಲ್ಲ ಇದು ತುಂಬ ಯೂಸ್ ಆಗ್ತದೆ. ಇಲ್ಲಿ ಯಾವುದೇ ಪ್ರೆಷರ್ ಬರೋದಿಲ್ಲ ನೋಡಿ. ನಾವು 2 ಬ್ಯಾಗ್ ಇಟ್ಟು ಆರಾಮದಲ್ಲಿ ಇಲ್ಲಿ ಹೀಗೆ ಲಾಕ್ ಮಾಡಿ ಇಟ್ಟರೆ, ಆಮೇಲೆ ನಾವು ಇದನ್ನು ಹಾಕಿದರೆ ಯಾವುದೇ ಬೇರೆ ವಸ್ತುಗಳು ಇದರ ಮೇಲೆ ಬಿದ್ದು ಹೀಗಾಗುವಂಥ ಯಾವುದೇ ಪರಿಸ್ಥಿತಿ ಇಲ್ಲ. ಹಾಗಾಗಿ ಇದೊಂದು ಒಳ್ಳೆಯ ಫೀಚರ್ ಕೊಟ್ಟಿದ್ದಾರೆ. ಮತ್ತು ನೋಡಿ, ಇದರಲ್ಲಿ ನಾವು ಆಗ ಮಾತಾಡಿದಾಗೆ ಒಂದು ವಾಟರ್ ನಮ್ಮ ವೈಪರಿಗೆ ಬೇಕಾಗುವಂಥದ್ದು, ಇನ್ನೊಂದು ಇದಿರಬೇಕು ಯಾವುದು ನಮ್ಮ ಬ್ರೇಕ್ ಫ್ಲೂಯಿಡ್, ಇನ್ನೊಂದು ಅದು AC ಯ ಕೂಲೆಂಟ್. ಮತ್ತು ಇದರಲ್ಲಿ ಕೂಡ ಇಷ್ಟು ದೊಡ್ಡ ಬ್ಯಾಟ್ರಿ ಇದ್ದರೂ ಕೂಡ ಇಂಜಿನ್ ಸ್ಟಾರ್ಟಿಗೆ ಸಪರೇಟಾಗಿ ಒಂದು ಚಿಕ್ಕ ಬ್ಯಾಟ್ರಿ ಕೊಟ್ಟಿದ್ದಾರೆ. ನಮ್ಮ ಎಲ್ಲ ಕಾರಿನಲ್ಲಿರುವಂಥ ಇದರಲ್ಲಿ ಕೂಡ ಸ್ಟಾರ್ಟ್ ಆಗಲಿಕ್ಕೆ ಒಂದು ಸಪರೇಟ್ ಬ್ಯಾಟ್ರಿಯನ್ನು ಇವರು ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಪುಷ್ ಬಟನ್ ಸ್ಟಾರ್ಟ್ ಕೊಟ್ಟಿದ್ದಾರೆ ಇದರಲ್ಲಿ. ಆಮೇಲೆ 2 ಕ್ಲಸ್ಟರ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಕ್ಲಸ್ಟರ್ ಡಿಸ್ಪ್ಲೇ ಡ್ರೈವರಿಗೆ, ಆಮೇಲೆ ಇನ್ನೊಂದು
ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇದರಲ್ಲಿ ಇನ್ಬಿಲ್ಟ್ ನ್ಯಾವಿಗೇಷನ್ ಬರ್ತದೆ. ಇದು ಮ್ಯೂಸಿಕ್, ಆಂಡ್ರಾಯ್ಡ್ ಆಟೋ ಮತ್ತು ಆ್ಯಪಲ್ ಕಾರ್ಪ್ಲೇ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಆಟೋ ಹೋಲ್ಡ್ ಫಂಕ್ಷನ್ ಕೊಟ್ಟಿದ್ದಾರೆ. ಆಮೇಲೆ ಎಲೆಕ್ಟ್ರಿಕಲಿ ಪಾರ್ಕಿಂಗ್ ಬ್ರೇಕ್ ಕೊಟ್ಟಿದ್ದಾರೆ. ಆಮೇಲೆ ನಾರ್ಮಲ್ ಪಾರ್ಕಿಂಗ್ ಇದರಲ್ಲಿ ಪಿ ಪ್ರೆಸ್ ಮಾಡಿದರೆ ಪಾರ್ಕ್ ಆಗ್ತದೆ. ಆಮೇಲೆ ಇದರಲ್ಲಿ ಡ್ರೈವ್ ಮೋಡಿಗೆ ಡಿ, ಅದೇ ಥರ ರಿವರ್ಸ್ ಮೋಡಿಗೆ ಆರ್. 360 ಡಿಗ್ರಿ ಕ್ಯಾಮರಾ ನಾವು ಇಲ್ಲೇ ಕಂಟ್ರೋಲ್ ಕೊಟ್ಟಿದ್ದಾರೆ. ಈಗ ನೀವು ನೋಡ್ಬೋದು 3D ಯಾವ ಥರ. ಡೋರ್ ಕ್ಲೋಸ್ ಮಾಡದೇ ಇದ್ದರೆ ಈ ಸೈಡ್ ಬ್ಲ್ಯಾಕ್ ಬರ್ತದೆ ಅಷ್ಟೇ. 4 ಡೋರ್ ಕ್ಲೋಸ್ ಮಾಡಿದಾಗ ನಿಮಗೆ ಕಂಪ್ಲೀಟಾಗಿ ವ್ಯೂ ಬರ್ತದೆ ಇದರಲ್ಲಿ. ಸೊ ಅದೇ ಥರ ನಮಗೀಗ ಯಾವ ಥರ ಕಾರ್ ಮೂವ್ ಆಗ್ತದೆ 3D ಫಂಕ್ಷನ್ ಕೊಟ್ಟಿದ್ದಾರೆ. ಇದು ಒಂದು ಫೀಚರ್, ನಾವು ಅಷ್ಟೆಲ್ಲ ನೋಡಲಿಲ್ಲ ಇದೆಲ್ಲ. ಇದು ಬ್ಯಾಕ್ ಸೈಡ್ ನೋಡಲಿಕ್ಕೆ, ಅಂದರೆ ಬೇರೆ ಬೇರೆ ಕ್ಯಾಮರಾದ ಆ್ಯಂಗಲಿಂದ ಬೇರೆ ಬೇರೆ ವ್ಯೂಸ್ ನಮಗೆ ಕಾಣ್ತದೆ ಇದರಲ್ಲಿ. ಈಗ 2 ಡೈಮೆನ್ಷನಲ್ 3 ಡೈಮೆನ್ಷನಲ್ ಅಂತೇಳಿ. ರಿವರ್ಸ್ ಹಾಕಿದ ಕೂಡಲೇ ನ್ಯೂಟ್ರಲ್ ಹಾಕಿದರೆ ಇದು ಆಟೋಮೆಟಿಕ್ಕಾಗಿ ಆ್ಯಂಡ್ರಾಯ್ಡ್ ಇದು ಕಾರ್ ಪ್ಲೇಯಲ್ಲಿ ಆನ್ ಆಗ್ತದೆ. ಮತ್ತು ನಮ್ಮದ್ರೆ ಈ ಮೊಬೈಲಲ್ಲಿ ಯಾವ ಆ್ಯಪ್ಸ್ ಇದೆಯೋ ಅದು ರನ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ಇದು ಆಟೋಮೆಟಿಕ್, ಈಗ ವಾಟ್ಸಪ್ಪಲ್ಲಿ ಮೆಸೇಜಸ್ ಬಂದರೆ ಇದು ಎಲ್ಲರಿಗೂ ಕೇಳುವ ಹಾಗೆ ಓದಿ ಹೇಳ್ತದೆ. ಅದೊಂದು ಅಡ್ವಾಂಟೇಜ್ ಮತ್ತು ಡಿಸಡ್ವಾಂಟೇಜ್ ಕೂಡ ಹೌದು ಹಾಗೆ. ಆಮೇಲೆ ಇದರಲ್ಲಿ ನೋಡಿ, ನಾವು ಮಾತಾಡಿದರೆ ವಾಯ್ಸ್ ಕ್ಯಾಚಿಂಗ್ ಮಾಡುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ. ಅದೇ ಥರ ನಮ್ಮ ಇಡೀ ವಾಯ್ಸು ತುಂಬ ಚೆನ್ನಾಗಿ ಕ್ಯಾಚ್ ಆಗ್ತದೆ. ಸ್ಪೀಕರ್ ಸಿಸ್ಟಮ್ಮು JBL ಸ್ಪೀಕರ್ ಸಿಸ್ಟಮ್ ಕೊಟ್ಟಿದ್ದಾರೆ. ಫ್ರಂಟ್ ಮತ್ತು ಇಲ್ಲಿ ಒಂದು ಕಾಂಪೊನೆಂಟ್ ಸ್ಪೀಕರ್ ಅಂತ ಕೊಟ್ಟಿದ್ದಾರೆ, ಹಿಂದೆ ಒಂದು ಊಫರ್ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಡೋರಲ್ಲೂ 2 ಸ್ಪೀಕರ್ಸ್ ಕೊಟ್ಟಿದ್ದಾರೆ. ಸೊ ಸ್ಪೀಕರ್ಸ್ ಅಂತೂ ತುಂಬ ಅದ್ಭುತವಾಗಿ ಒಳ್ಳೆ ಸೌಂಡ್ ಕೊಡ್ತದೆ. ಮತ್ತು ಚಾರ್ಜಿಂಗ್ ಪಾಯಿಂಟ್ಸು ತುಂಬ ಬೇಕಾದಷ್ಟು ಕೊಟ್ಟಿದ್ದಾರೆ. ಎಲ್ಲ 65 ವ್ಯಾಟ್ ಚಾರ್ಜಿಂಗ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಫಸ್ಟಿಗೆ ಇಲ್ಲಿ 45 ವ್ಯಾಟ್ಸ್. ಇಲ್ಲಿ ನಮಗೆ ಬೇಕಾದರೆ ಇದು ನಮ್ಮ ಮೆಮೊರಿ ಕಾರ್ಡ್ ಇನ್ಸರ್ಟ್. ಇಲ್ಲಿ ಐಫೋನನ್ನು ಇಟ್ಟರೆ ವೈರ್ಲೆಸ್ ಚಾರ್ಜಿಂಗ್, ಇಲ್ಲಿ ಮತ್ತೆ ವಾಪಸ್ ಚಾರ್ಜಿಂಗ್. ಇಲ್ಲಿ 12 ವ್ಯಾಟ್ಸ್, 5 ವ್ಯಾಟ್ಸ್, 5 ವೋಲ್ಟ್ ಅಂದರೆ USB ಕೊಟ್ಟಿದ್ದಾರೆ. ಇಲ್ಲಿ ಅದೇ ಥರ ಎಲ್ಲ C ಟೈಪ್ ಕನೆಕ್ಟರ್ಗಳು, ಚಾರ್ಜರ್ಗಳೆಲ್ಲ C ಟೈಪ್ ಕೊಟ್ಟಿದ್ದಾರೆ. ಬಾಕ್ಸ್. ಇಲ್ಲಿ ಏನಾದರೂ ಐಸ್ ಕ್ರೀಮ್ ಎಲ್ಲ ಇಡ್ತಿದ್ರೆ ಅದನ್ನು ಇಡ್ಬೋದು. ಮತ್ತು ಹಿಂದೆ ಇಲ್ಲಿ 65 ವ್ಯಾಟ್ಸ್ ಚಾರ್ಜರ್, ಅದೆಲ್ಲ ಯೂಸ್ ಮಾಡ್ತಿದ್ರೆ ಫಾಸ್ಟ್ ಚಾರ್ಜಿಂಗ್ ಬೇಕಾದರೆ ಇಲ್ಲಿ ಯಾರಾದರೂ ಮೊಬೈಲಿಗೆ ಫಾಸ್ಟ್ ಚಾರ್ಜಿಂಗ್ ಮಾಡಲಿಕ್ಕೋಸ್ಕರ 65 ವ್ಯಾಟಿದ್ದು C ಟೈಪ್ ಪೋರ್ಟ್ಗಳು ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ತುಂಬ ಕೊಟ್ಟಿದ್ದಾರೆ. ಈ ಟಾಟಾ ಲೋಗೋವನ್ನು ಬೇಕಾದರೆ ಕೂಡ ನಾವು ಬೇಕಾದ ಲೋಗೋಕ್ಕೆ ಯೂಸ್ ಮಾಡ್ಬೋದು. ಇದರಲ್ಲಿ ಸೇಫ್ಟಿ ಫೀಚರ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಒಂದು ಏರ್ ಬ್ಯಾಗ್, ಇಲ್ಲಿ ಒಂದು ಏರ್ ಬ್ಯಾಗ್, 2 ಏರ್ ಬ್ಯಾಗ್. ಈ ಮಾಡೆಲ್ ಫಿಯರ್ಲೆಸ್ ಅಲ್ಲಿ ನೀಗೆ ಕೂಡ, ಅಂದರೆ ನಮ್ಮ ಕಾಲಿಗೆ ಕೂಡ ಏರ್ ಬ್ಯಾಗ್ ಕೊಟ್ಟಿದ್ದಾರೆ. 2 ನೀ ಏರ್ ಬ್ಯಾಗ್ ಪ್ಲಸ್ ಫ್ರಂಟ್ ಏರ್ ಬ್ಯಾಗ್. ಅದೇ ಥರ 3, 6 ಮೇಲೆ ಏರ್ ಬ್ಯಾಗ್ ಕೊಟ್ಟಿದ್ದಾರೆ. ಸೊ ಒಟ್ಟು 2, 4 ಮತ್ತು 6, 10 ಏರ್ ಬ್ಯಾಗ್ ಏನೋ ಕೊಟ್ಟಿದ್ದಾರೆ ಇದರಲ್ಲಿ ಎಕ್ಸಾಕ್ಟಾಗಿ. ಸೊ ಅದೇ ಥರ ತುಂಬ ಇನ್ನೊಂದು ಫೀಚರ್ ಇದರಲ್ಲಿ ಇರ್ಬೋದು ನೋಡಿ. ಇದು ಡ್ರೈವರ್ ಮೆಮೊರಿ ಫಂಕ್ಷನ್ಸ್ ಸೀಟ್ ಅಂತ ಹೇಳಿ. ಇಲ್ಲಿ ನಾವು ಈಗ ಯಾವುದು ಓದ್ತೇವೋ ಅದು ನಮ್ಮ ಒಂದ್ಸಲಿ ಮೆಮೊರಿ ಮಾಡಿಟ್ರೆ ಆ ಮೆಮೊರಿಗೆ ಬೇಕಾದ ಹಾಗೆ ಇದು ಸೆಲೆಕ್ಟ್ ಮಾಡಿಕೊಳ್ತದೆ. ಸೊ ಆಮೇಲೆ ಇನ್ನೊಂದು ಫೀಚರ್ ಕೊಟ್ಟಿರೋಂಥದ್ದು ಇಲ್ಲಿ ನೋಡಿ. ಇದು ಪ್ರೆಸ್ ಮಾಡಿದರೆ ನಮಗೆ ಸೀಟು ವೆಂಟಿಲೇಟೆಡ್ ಸೀಟ್ಸ್ ಅಂತ ಹೇಳಿದರೆ ಇಲ್ಲಿ ಕೂಡ ಏರ್ ಬರಲಿಕ್ಕೆ ಆರಂಭ ಆಗ್ತದೆ. ಸೊ ಇದು ಲಾಂಗ್ ಡ್ರೈವ್ ಮಾಡುವಾಗ ನಮಗೆ ಬೆನ್ನೆಲ್ಲ ವೆಟ್ ಆಗೋದನ್ನು ತಡೀತದೆ. ಹಾಗೆ ಒಂದು ಕೂಲ್ ಫೀಚರ್ ಕೂಡ ಅದು ಕೂಡ. ಆಮೇಲೆ ಸ್ಟೇರಿಂಗ್ 2 ಥರ ಕಂಟ್ರೋಲ್ ಕೊಟ್ಟಿದ್ದಾರೆ ನೋಡಿ. ಇದು ಹಳೆ ನಮ್ಮ ವ್ಯಾಗನರಲ್ಲಿ ಕೂಡ ಇತ್ತು, ಹಳೆ ವ್ಯಾಗನರಲ್ಲಿ ಕೂಡ ಈ ಥರ ಮೂವ್ ಆಗುವಂಥದ್ದು, ಆ್ಯಸ್ ವೆಲ್ ಎಸ್ ಟೆಲಿಸ್ಕೋಪಿಕ್ ಮೂವ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೋಡಿ, ಇದು ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಬರುವಂಥದ್ದು ಪ್ಯಾಡಲ್ ಶಿಫ್ಟರ್ಸ್. ಪ್ಯಾಡಲ್ ಶಿಫ್ಟರಲ್ಲಿ ಇದರಲ್ಲಿ ನೀವು ಇಲ್ಲಿ ನೋಡ್ಬೋದು ಒಂದು ಸಣ್ಣ ಇದು ಕಾಣ್ತದೆ. ಏನಂತ ಕೇಳಿದರೆ ರೀಜನರೇಷನ್. ಸೊ ರೀಜನರೇಷನ್ ನಮಗೆ ಇಲ್ಲಿ ಪಾಸಿಟಿವ್ ಬಟನನ್ನು ಪ್ರೆಸ್ ಮಾಡಿದ ಕೂಡಲೇ L2 ಲೆವೆಲ್ 3 ರೀಜನರೇಷನ್ ಆರಂಭ ಆಗ್ತದೆ. ನಿಮಗೆ ಇಲ್ಲಿ ಕಾಣ್ತದೆ ನೋಡಿ, ಲೆವೆಲ್ 3ಯಲ್ಲಿದೆ ಈಗ. ಸೊ ಲೆವೆಲ್ 3 ಹಾಕಿದರೆ ನೀವು ಸ್ವಲ್ಪ ಎಕ್ಸಲರೇಟರ್ ಬಿಟ್ಟರೂ ಕೂಡ ಕೂಡಲೇ ತುಂಬ ಹೈ ಲೆವೆಲಲ್ಲಿ ರೀಜನರೇಷನ್ ಆಗ್ತದೆ. ಅಂದರೆ ನಿಮಗೆ ಆಲ್ಮೋಸ್ಟ್ ಬ್ರೇಕ್ ಹಿಡಿದ ಫೀಲೇ ಆಗ್ತದೆ. ಎಕ್ಸಲರೇಷನ್ ಬಿಟ್ಟ ಕೂಡಲೇ ನಿಮ್ಮ ಆಲ್ಮೋಸ್ಟ್ ಕಾರು ಸ್ಪೀಡ್ ತುಂಬ ಲೋ ಡೌನ್ ಆಗ್ತದೆ. ಅದನ್ನು ಕಡಿಮೆ ಮಾಡಲಿಕ್ಕೆ ಈ ಬಟನನ್ನು ಕೊಟ್ಟಿದ್ದಾರೆ. ಇದು ಡ್ರೈವಿಂಗಲ್ಲಿ ಮಾಡುವಾಗ ಇದೊಂಥರ ನಮಗೆ ಕೈಯಲ್ಲೇ ಅದು ಗೇರ್ ಹಾಕ್ಕೊಂಡು ಓಡಿಸಿದಾಗ ಫೀಲ್ ಬರ್ತದೆ. ಸೊ ಬ್ರೇಕ್ ನೀವು ಕೈಯಲ್ಲೇ ತುಂಬ ಡೌನ್ ಇಲ್ಲಲ್ಲಿ ಇದನ್ನು ಜಾಸ್ತಿ ಮಾಡಿಕೊಂಡು ನಾವು ಬ್ರೇಕನ್ನು ಕೂಡ ಕಂಟ್ರೋಲ್ ಮಾಡ್ಬೋದು. ಆಲ್ಮೋಸ್ಟ್ ಒಳ್ಳೆ ರೀಜನರೇಷನ್ ಕೂಡ ಬರ್ತದೆ. ಬಟ್ ಇದರಿಂದಾಗಿ ಟೈರ್ ಸವಿತದೆ ಅಂತ ಕೆಲವು ಜನ ಹೇಳ್ತಾರೆ. ಬಟ್ ನನಗೆ ಅದರ ಅನುಭವ ಇನ್ನೂ ಆಗಬೇಕಷ್ಟೇ.